ಇವತ್ತು ಲಾಸ್ಟ್ ಡೇ ಬೆಂಗಳೂರಲ್ಲಿ. ಸೊ ಹೇಗೆ ಅನಿಸ್ತಿದೆ? ಕಿಚನ್ ಅಡುಗೆ ಮೇಲೆ ನಾಲ್ಕು ಹೋಗ್ತಿದ್ದೀವಿ. ಏನಾದರೂ ಖುಷಿ ಇದೆಗೆ ಜಾಸ್ತಿ ಉಂಟು. ಚೆನ್ನಾಗಿ ನೀರು ಕುಡಿ ಆಯ್ತಾ. ಹಗ್ ಮಾಡು. ವೆಲ್ಕಮ್ ಬ್ಯಾಕ್ ಟು ಕಾರ್ತಿ ಅಶು ವ್ಲಾಗ್ಸ್. ಇವತ್ತು ಅಶುದು ಲಾಸ್ಟ್ ಡೇ ಬೆಂಗಳೂರಲ್ಲಿ. ಇವತ್ತು ಊರಿಗೆ ಹೋಗ್ತಿದ್ದಾರೆ, ಮೆಟರ್ನಿಟಿಗೋಸ್ಕರ ಊರಿಗೆ ಹೋಗ್ತಿದ್ದಾರೆ. ಅಶು ನನಗೆ ಟೀ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾನು ಮನೆಗೆ ಎಷ್ಟೊತ್ತಿಗೆ ಬಂದರೂ ಸಹ ಟೀ ಒಂದು ಆಗಲೇಬೇಕು, ರೆಡಿ ಇರಲೇಬೇಕು. ಮನೆಯಲ್ಲಿ ಒಂದು ಟೀ ಇದ್ದೇ ಇರುತ್ತೆ ನನಗೆ. ಆಲ್ಮೋಸ್ಟ್ ಪ್ರಿಪೇರ್ ಆಗಿರುತ್ತೆ ನಾನು ಬರೋಷ್ಟೊತ್ತಿಗೆ. ಬ್ಲ್ಯಾಕ್ ಟೀ, ಮನೇಲಿ ಬ್ಲ್ಯಾಕ್ ಟೀ ಇರುತ್ತೆ. ಬ್ಲ್ಯಾಕ್ ಟೀಗೆ ಬೆಲ್ಲ ಹಾಕಿ ಮಾಡಿರ್ತೀವಿ. ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲ ಯೂಸ್ ಮಾಡ್ತೀವಿ. ಇಟ್ಸ್ ನಾಟ್ ಫಾರ್ ಡಯಟ್ ರೀಸನ್, ಬೆಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡಿರ್ತೀವಿ. ಕಾಸ್ಟ್ಲಿದ್ದು ಪ್ರೋಟೀನ್ ಕುಡಿತಿದ್ದಾರೆ ಇವರು. ಪ್ರೋಟೀನ್ ಯಾಕೆ? ಇನ್ಮೇಲಿಂದ ನಾನು ಒಬ್ಬನೇ ಇರಬೇಕಿಲ್ಲ ಮನೇಲಿ, ತುಂಬ ಬೋರ್ ಆಗುತ್ತೆ. ನಾನು ಆಫೀಸಿಂದ ಬರ್ಬೇಕಾದ್ರೆ ಮನೇಲಿ ಇವರು ಇರ್ತಾರೆ ಅಂತ ಒಂದು ಆ ಖುಷಿ ಒಂದು ಇದ್ರಲ್ಲಿ ಬರ್ತಿದ್ದೆ. ಬಟ್ ಇನ್ನು ಆಫೀಸಿಂದ ಮನೆಗೆ ಬರ್ಬೇಕಾದ್ರೆ ಬೇಜಾರಾಗುತ್ತೆ. ಆ್ಯಂಡ್ ಕೆಲಸನೂ ಇರುತ್ತೆ, ಅದರ ಜೊತೆ ಫುಲ್ ಬ್ಯುಸಿ ಇರುತ್ತೆ. ಮನೆಗೆ ಬಂದು ಮನೇನೋ ಫುಡ್ ಪ್ರಿಪೇರ್ ಮಾಡೋದು ಎಲ್ಲನೂ ಇರುತ್ತೆ. ಸೊ ಟೈಮು ಅಂತೂ ಜಾಸ್ತಿನೇ ಬೇಕು. ಟೈಮ್ ಉಳಿಯಲ್ಲ ಅನ್ಕೋತೀನಿ, ಫುಲ್ ಬ್ಯುಸಿ ಇರ್ತೀನಿ ಅನ್ಕೋತೀನಿ. ಬಟ್ ಇವಳಿಲ್ಲ ಅಂತಂದ್ರೂ ಮನೇಲಿ ಫುಲ್ ಬೇಜಾರಾಗುತ್ತೆ. ಆ್ಯಂಡ್ ಅವಳಿಗೂ ಬೇಜಾರಾಗ್ತಿರುತ್ತೆ. ಬಟ್ ವಿ ಹ್ಯಾವ್ ಟು. ಅವಳು ಮೆಟರ್ನಿಟಿಗೆ ಹೋಗೋದ್ರಿಂದ ನಾವು ಇಲ್ಲಿ ಒಬ್ಬನೇ ಇರಬೇಕಾಗತ್ತೆ. ಅಶುಗೆ ಹೆಂಗೆ ಅನಿಸುತ್ತೆ? ಖುಷಿ ಇದೆಗೆ ಜಾಸ್ತಿ ಉಂಟು. ಖುಷಿ ಇಲ್ಲ, ಬಟ್ ಗೈಡಿಂಗ್ ಆಗ್ತಾ ಇದೆ. ಏನು ಕಿಚನ್ ಅಡುಗೆ ಮೇಲೆ ನಾಲ್ಕು ಹೋಗ್ತಿದ್ದೀವಿ. ನಿಮಗೆ ಹೇಗೆ ಅನಿಸ್ತಿದೆ ಊರಿಗೆ ಹೋಗ್ಬೇಕಾದ್ರೆ? ಇವಾಗ ಇನ್ನು ಇವತ್ತು ಲಾಸ್ಟ್ ಡೇ ಬೆಂಗಳೂರಲ್ಲಿ. ಸೊ ಹೇಗೆ ಅನಿಸ್ತಿದೆ? ಬೋರ್ ಆಗ್ತಿದೆ, ಖುಷಿ ಇಲ್ಲ, ಎರಡು ಮಿಕ್ಸ್ಡ್ ಫೀಲಿಂಗ್ಸ್. ಅಲ್ಲಿ ವೆದರ್ ಹೇಗಿದೆ ಅಂತ ನೋಡ್ಬೇಕು ಇವಾಗ ಊರಲ್ಲಿ. ಬಟ್ ನಿಮ್ಗೆ ಇಲ್ಲಿ ರೂಮ್ ಬಿಟ್ಟು ಹೋಗ್ಲಿಕ್ಕೆ ಅಂತ ಹೇಗೆ ಫೀಲ್ ಆಗ್ತದೆ? ಬೋರ್ ಆಗ್ತಿದೆ, ಒಂಥರ ಖುಷಿ ಆಗ್ತಿತ್ತು. ಇಲ್ಲಿ ಬೋರ್ ಆಗ್ತಿದೆ. ಆಬ್ವಿಯಸ್ಲಿ ಐ ಮಿಸ್ ದಿಸ್ ರೂಮ್ ಆ್ಯಂಡ್ ಆ್ಯಂಡ್ ಪಕ್ಕದ ಮನೆಯವ್ರನ್ನೂ ಮಿಸ್ ಮಾಡ್ತಾಳೆ ಅವಳು. ಮಗು ಇತ್ತು, ಮನೆ ಸೆಟ್ ಆಗಿತ್ತು. ಈ ಮನೆ ತುಂಬಾ ಸೆಟ್ ಆಗಿತ್ತು. ಚಿಕ್ಕ ಪಾಪು ಇತ್ತು, ಮತ್ತೊಬ್ಳು ಹುಡುಗಿ ಇದ್ಲು, ಅಕ್ಕ ಇದ್ರು, ಎಲ್ಲರೂ ತುಂಬ ಕ್ಲೋಸ್ ಆಗಿದ್ರು. ತುಂಬಾ ಚೆನ್ನಾಗಿ ನೋಡಿಕೊಂಡು ಇದ್ದಿದ್ದು ಜಸ್ಟ್ 2 ವೀಕ್ಸ್ ಅಷ್ಟೇ. ಬಟ್ ನನಗೆ ಏನು ಬೇಕು ತಿಂಡಿ ಎಲ್ಲನೂ ಕೊಡ್ತಾಯಿದ್ರು, ತುಂಬ ಚೆನ್ನಾಗಿ ನೋಡ್ತಿದ್ರು. ಐ ವಿಲ್ ಮಿಸ್ ದೆಮ್. ಎಸ್, ಒಂದೆಲ್ಲ ರೆಡಿ ಆಯಿತು. ಇವಾಗ ನಂದು ಇವಾಗ ಊಟ ಮಾಡಬೇಕು. ಎಗ್ ಬುರ್ಜಿ ಮತ್ತು ಅನ್ನ. 9:30ಗೆ ಟ್ರೈನ್ ಇರೋದು. ಇವಾಗ 10 ನಿಮಿಷದಲ್ಲಿ ಊಟ ಮಾಡಿ ಇವಾಗ ಪ್ರಿಪೇರ್ ಆಗಬೇಕು ಹೊರಡಲಿಕ್ಕೆ. ಅಷ್ಟದು ಬ್ಯಾಗ್ ಎಲ್ಲ ರೆಡಿ ಆಗಿದೆ ಇವಾಗ ತಗೊಂಡು ಹೋಗ್ಲಿಕ್ಕೆ. ಬರ್ತೀನಿ, ಸ್ವಲ್ಪ ಅನ್ನ ಬಿಟ್ಟಿತ್ತು, ಬರ್ತೀನಿ ನಾನು. ಇನ್ ಜನವರಿ ಆಗ್ತಿದೆ. ಬೈ ಜನವರಿ ಪಾಪು ಜೊತೆ ಬರ್ತೀನಿ. ಸರಿ ಸರಿ, ಥ್ಯಾಂಕ್ ಯು. ಮದುವೆ ಚಿನ್ನಿ, ಸರಿ ಓಕೆ ಬಾಯ್. ಇವಾಗ ಹೊರಡ್ತಾ ಇದ್ದೀವಿ. ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ. ಅಷ್ಟದು ಆಲ್ಮೋಸ್ಟ್ ಎಲ್ಲ ಡ್ರೆಸ್ ಎಲ್ಲ ಪ್ಯಾಕಿಂಗ್ ಮಾಡಿದ್ದಾರೆ. ಉಳಿದಿದ್ದು ನಾನು ತೊಗೊಂಡು ಹೋಗ್ತೇನೆ. ಸೊ ಇವಾಗ ಹೊರಡ್ತಾ ಇದ್ದೇವೆ. ಟ್ರೈನ್ ಬುಕ್ ಮಾಡ್ತಾ ಇದ್ದಾರೆ ಇವಾಗ ರೈಲ್ವೆ ಸ್ಟೇಷನ್ಗೆ. ಇಷ್ಟು ಬ್ಯಾಗ್ ಇದೆ, ಈ ಲಗೇಜ್ ಇದೆ, ಬ್ಯಾಗ್ ಇದೆ, ಅವಳ ಹತ್ರ ಒಂದು ಬ್ಯಾಗ್ ಇದೆ. ಆ್ಯಂಡ್ ಕ್ಯಾಬಿಗೆ ಕಾಯ್ತಾ ಇದ್ದೇವೆ. ಅದು ಬಂದ ಮೇಲೆ ನಾವು ಕೆಳಗಡೆ ಹೋಗ್ತೇವೆ. ಇಲ್ಲ ಸುಮ್ಮನೆ ಅಲ್ಲಿ ಹೋಗಿ ನಿಲ್ಲಬೇಕು. ಅದಕ್ಕೆ ಇದರ್ಗ ಹೊರಟ್ವಿ ನಾವು. ಚೆನ್ನಾಗಿ ನೀರು ಕುಡಿ ಆಯ್ತಾ. ನೀರು ಕುಡಿತಾರೆ ಚೆನ್ನಾಗಿ. ಕಾಲ್ ಮಾಡ್ತೀನಿ. ಓಕೆ ಬಾಯ್. ಊಟ ಮಾಡು, ಬರ್ತೇವೆ. ಆಪುಣ ಬರ್ತೆ ಹಾಕೋಣ ನಾಳೆ ಜರ ಬಾಕಿ ಬರ್ತೇನೆ ಆಪುಣ.
ಅಂಕಲ್ ಬರ್ತಾರೆ, ನಾನೇ ಬರಲ್ಲ. ಏನ್ ಪಾಪ ಎತ್ಕೊಂಡು ಬರ್ತೀನಿ ಆಯ್ತಾ? ಟಾಟಾ. ಅಪ್ಪ ಬಾಯ್ ಮಾಡು. ಬಾಯ್, ಬರ್ತೀನಿ. ಆಯ್ತಪ್ಪ. ನೀರು ಇಟ್ಕೊಂಡ್ಬಿಟ್ಟು ಯಾವುದು ಫ್ಲಾಶ್ ಆಗಿಲ್ಲ. ಇಲ್ಲ, ಪರವಾಗಿಲ್ಲ. ಎರಡು ಕೊಡ್ಬೇಕಿಲ್ಲಿ ನೋಡಿ. ಫಸ್ಟ್ ನಿಂಗೆ ಅಲ್ಲಿ ಕೊಡ್ತಿದ್ದೀನಿ, ಒಂದು ನಿಮಿಷ. ಥ್ಯಾಂಕ್ ಯು. ಖುಷಿ ಆಯ್ತು. ಅದು ಬಾಯ್ ಬಾಯ್. ಬರ್ತೀಯ ಅವ್ರಿಗೆ? ಬೇಡ, ಪಾಪನ್ ಕರ್ಕೊಂಡ್ ಬನ್ನಿ ಬರ್ತಾನ. ನಂಗೆ ಕಿತ್ಕೊಡು. ಹಗ್ ಮಾಡು, ಹಗ್ ಮಾಡು. ಏನಿಲ್ಲ, ಆಂಟಿ ಆಂಟಿ ಅಂತ ಬರ್ತಾಳೆ ಪಾಪ. ಬರ್ತೀನಿ ವರ್ಷಿತಾ, ಬಾಯ್. ಬರ್ತೀನಂತೆ. ಬಾಯ್. ನಾವಿವಾಗ ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನಲ್ಲಿ ಇಳ್ಕೊಂಡಿದ್ದೇವೆ, ಸುಬ್ರಹ್ಮಣ್ಯ ರೋಡು. ಸೊ ನಾವು ಆ್ಯಸ್ ಯೂಶ್ವಲ್ ಇಲ್ಲೊಂದು ಫಸ್ಟ್ ಮಂಗಳೂರು ಬನ್ಸ್, ನಮ್ಮ ಕುಡ್ಲದ ಬನ್ಸ್ ತಿಂದು ಹೋಗೋದು ಇವಾಗ ಮನೆಗೆ. ಸೊ ಅರ್ಲಿ ಮಾರ್ನಿಂಗ್ ಅಲ್ಲಿ ಸ್ವಲ್ಪ ಹಸಿವಾಗ್ತದೆ. ಹೇಗುಂಟು ಬನ್ಸ್? ಬೆಳಗ್ಗಿನ ಉಪಹಾರ ಇಲ್ಲಿ ನಾವು ಮನೆಗೆ ಬಂದಾಗ ಫಸ್ಟ್ ಇಲ್ಲಿ ಸುಬ್ರಹ್ಮಣ್ಯ ರೋಡಲ್ಲಿ ಇಳ್ಕೊಂಡ್ರೆ ಬನ್ಸ್ ಫಸ್ಟ್ ತಿಂದೆ ಹೊರಡೋದು ಇಲ್ಲಿಂದ. ನಾವಿವಾಗ ರೈಲಿಂದ ಇಳಿದು ಇವಾಗ ಬನ್ಸ್ ಎಲ್ಲ ತಿಂದು ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಅಲ್ಲಿ ಮೇನ್ ರೋಡ್ಗೆ. ಸೊ ಇವತ್ತು ಸ್ವಲ್ಪ ಲೇಟು ಟ್ರೈನು. ಯೂಶ್ವಲಿ 4:45ಗೆ ಬರಬೇಕಿತ್ತು, ಇವತ್ತು 5:45 ಆಗಿದೆ. ಸೊ ಇಳಿದು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಸ್ವಲ್ಪ ಆದಮೇಲೆ ಬಸ್ ಸಿಕ್ತು. ನಾವಿವಾಗ ಮನೆಗೆ ರೀಚ್ ಆದ್ವಿ. ಅಲ್ಲಿಂದ ಅಪ್ಪ ಬಂದರು ಪಿಕಪ್ ಮಾಡೋದಕ್ಕೆ. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಥ್ಯಾಂಕ್ ಯು.